ಕೆರೆಯಲ್ಲಿ ನೀರು ಕೆಸರು ಗಬ್ಬು ವಾಸನೆ ತಮ್ಮದಲ್ಲದ ತಪ್ಪಿಗೆ ಜನರಿಗೆ ಸಂಕಷ್ಟದ ಸ್ಥಿತಿ ಮನೆಗಳಲ್ಲಿ ಕೆಸರು ತುಂಬಿಕೊಂಡ್ಬಿಟ್ಟಿದೆ. ಜನರು ಪರದಾಡ್ತಾ ಇದ್ದಾರೆ. ಇಲ್ಲಿ ಏನು ದೊಡ್ಡ ಪ್ರವಾಹ ಆಗಿಲ್ಲ, ಇಲ್ಲೇನು ಮಿತಿಮೀರಿದ ಮಳೆ ಆಗಿಲ್ಲ, ಇಲ್ಲೇನು ಸಮುದ್ರವೂ ಖರ್ದಿಲ್ಲ, ನದಿಯೂ ಖರ್ದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಕೆರೆ ಕಟ್ಟೆ ಒಡೆದಿದೆ, ಸಾವಿರಾರು ಜನರು ಪರದಾಡೋ ಹಾಗಾಗಿದೆ. ನಿನ್ನೆ ಕೃತಕ ಪ್ರವಾಹ, ಮಾನವ ನಿರ್ಮಿತ ಪ್ರವಾಹ, ಇದು ಮನುಷ್ಯರ ಜವಾಬ್ದಾರಿ. ಇದಕ್ಕೆ ಇಂಥ ಕೃತಕ ಪ್ರವಾಹ ಆದ ಬಳಿಕ ಈಗ ಸಂಪೂರ್ಣ ಕೆಸರುಮಯ. ಎಷ್ಟು ಕಷ್ಟ ನೋಡಿ, ಆದಷ್ಟು ಸಿಲ್ಟ್ ಬಂದು ಮನೆ ಒಳಗಡೆ ಕೂತಿರುತ್ತೆ. ಅದನ್ನ ಕ್ಲೀನ್ ಮಾಡೋದು ಇಡೀ ವಾರಗಟ್ಲೆ ತಿಂಗಳಗಟ್ಲೆ ಬೇಕು ಇದನ್ನ ಕ್ಲೀನ್ ಮಾಡೋದಕ್ಕೆ. ಕೆರೆ ಕೋಡಿ ಒಡೆದು ನೀರು ನುಗ್ಗಿತ್ತು. ಈ ಅವಾಂತರದಿಂದಾಗಿ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಪಾಪ ಬಿಬಿಎಂಪಿ ಬಿಡಿಎ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆಗಿರ್ತಕ್ಕಂಥ ಘಟನೆ ಇದು. ಬೆಂಗಳೂರು ಬಹಳ ಸೇಫು, ಎಲ್ಲಾ ಕಡೆ ಪ್ರವಾಹ ಆಗ್ತಾ ಇದೆ. ಬೆಂಗಳೂರಲ್ಲಿ ಪ್ರವಾಹ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿದ್ವಿ. ಆದ್ರೆ ಬೆಂಗಳೂರಿನ ಅಧಿಕಾರಿಗಳ ಮೂರ್ಖತನದ ಪರಮಾವಧಿಯಿಂದಾಗಿ ಯಾವ ರೀತಿ ಜನ ಪರದಾಡೋ ಹಾಗಾಗಿದೆ. ಸಾವಿರಾರು ಜನ, ಬೆಂಗಳೂರಿನಂಥ ಇಡೀ ರಾಜ್ಯ ರಾಜಧಾನಿ ಸಾವಿರಾರು ಜನ ಪರದಾಡೋ ಹಾಗಾಗಿದೆ. ಕೆರೆ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿದೆ, ಕೆಸರು ತುಂಬಿಕೊಂಡ್ಬಿಟ್ಟಿದೆ. ಯಾಕ್ರೆ ಜನ ಸಾವಿರಾರು ಜನ ಪರದಾಡಬೇಕು ಅಧಿಕಾರಿಗಳ ತಪ್ಪಿಗೆ, ಬೇಜವಾಬ್ದಾರಿಗೆ? ಈ ಎಷ್ಟು ಕೆರೆಗಳನ್ನ ಅಕಮಡೇಟ್ ಮಾಡುವಷ್ಟು ಶಕ್ತಿ ಬೆಂಗಳೂರಿಗಿದೆ. 200-300 ಕೆರೆಗಳಿತ್ತು, ಅವುಗಳನ್ನ ಅಕಮಡೇಟ್ ಮಾಡುವಷ್ಟು ಶಕ್ತಿ ಬೆಂಗಳೂರಿಗಿದೆ. ಆದ್ರೆ ಎಲ್ಲಾ ಕೆರೆಗಳಲ್ಲೂ ರಿಯಲ್ ಎಸ್ಟೇಟ್ ಒತ್ತುವರಿ ಮಾಡಿಕೊಂಡು ಕೆರೆ ನೀರು ಊರಿಗೆ ನುಗ್ಗದೆ ಇನ್ನೇನಾಗತ್ತೆ? ಜೊತೆಗೆ ಕೆರೆ ಕಟ್ಟೆಗಳ ಭದ್ರತೆ ಬಗ್ಗೆ ಯಾರು ಜವಾಬ್ದಾರಿ ವಹಿಸ್ತಾ ಇಲ್ಲ. ಕೆರೆ ಕೋಡಿ ಒಡೆದು ನೀರು ಮನೆಗೆ ನುಗ್ಗಿಬಿಟ್ಟಿದೆ. ಅದು ಎಂಥ ಗಲೀಜು ನೀರು ಮನೆಗೆ ನುಗ್ಗಿದೆ ಅನ್ನೋದನ್ನ ನೋಡ್ತಾ ಇದೀವಿ. ಆ ಕೆಸರು, ಆ ಗಲೀಜು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮನೆ ಸಾಮಾನು ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಮಕ್ಕಳ ಪುಸ್ತಕಗಳು, ಬಟ್ಟೆ ಬರೆ ಪ್ರತಿಯೊಂದು ಒದ್ದೆ ಆಗಿದೆ. ಎಲ್ಲೋಗ್ತಾರೆ ಪಾಪ? ಹೇಗೆ ಬಡವ ಶ್ರೀಮಂತ ಅನ್ನೋದೇ ಎಲ್ಲರ ಮನೆಗೂ ಕೂಡ ನೀರು ನುಗ್ಗಿದೆ. ಇದ್ಯಾವ ಥರದ ಶಾಪ ಸ್ವಾಮಿ? ಮನುಷ್ಯರೇ ಮಾಡ್ಕೊಂಡಿರ್ತಕ್ಕಂಥ ಶಾಪ. ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಏನ್ ಮಳೆ ಇಲ್ಲ, ಗಾಳಿ ಇಲ್ಲ, ಕೆರೆ ಕೋಡಿ ಒಡೆದು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಸಾವಿರಾರು ಜನರ ಬದುಕು ಸಂಕಷ್ಟಕ್ಕೀಡಾಗಿದೆ. ಬಹಳ ವಿದ್ಯಾವಂತರು ಇರೋ ಅಂತ ಜಾಗ, ಬಿಬಿಎಂಪಿ ಬಿಡಿಎ ಎಲ್ಲ ಇದ್ದು ಕೂಡ ಯಾರು ಏನು ಮಾಡಕ್ಕಾಗ್ಲಿಲ್ಲ. ಇಷ್ಟೆಲ್ಲ ಜನ ಸಂಸದರು, ರಾಜಕಾರಣಿಗಳು, ಎಲ್ಲ ನಾಯಕರು ಇದ್ದಾರೆ. ಏನ್ ಮಾಡೋದಕ್ಕೆ ಸಾಧ್ಯ ಆಯ್ತು? ಸಾವಿರಾರು ಜನರ ರೈಟ್ ಸ್ಥಳಕ್ಕೆ ತೇಜಸ್ವಿ ಸೂರ್ಯ, ವಿ ಸೋಮಣ್ಣ ಅವರೆಲ್ಲ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ರೈಟ್, ನೀವೆಲ್ಲರೂ ಘಟನೆ ಆದ್ಮೇಲೆ ಸ್ಥಳಕ್ಕೆ ಬಂದು ಭೇಟಿ ಕೊಡ್ತೀರಿ, ಅಷ್ಟಾದ್ರೂ ಮಾಡ್ತೀರಿ, ಸಂತೋಷ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಕೆರೆ ಕೋಡಿ ಒಡೆದು ಸಾವಿರಾರು ಜನಗಳ ಜೀವ ಮುಳುಗೋವರೆಗೂ, ಜೀವ ಕೆರವಾಗೋವರೆಗೂ ಕೂಡ ಯಾಕೆ ಸುಮ್ಮನೆ ಇದ್ರು? ಇನ್ನೂ ಎಷ್ಟು ಕೆರೆ ಕೋಡಿಗಳು ಒಡಿಬೇಕಾಗಿದೆ? 1 ವರ್ಷದಲ್ಲಿ 3ನೇ ಘಟನೆ ಇದು. ಇನ್ನು ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ಗೆ ಆರ್ ಅಶೋಕ್ ಕ್ಲಾಸ್ ತಗೊಂಡಿದ್ದಾರೆ. ಯಾವನೇ ಇದ್ರು ಇಲ್ಲಿ ಬರಕ್ ಹೇಳ್ರಿ, ಇಲ್ಲ ಅಂದ್ರೆ ಸರಿ ಹೋಗಲ್ಲ, ಎಲ್ಲದಕ್ಕೂ ನೀವೇ ಹೊಣೆ ಆಗ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. BWSSB ಚೀಫ್ ಎಂಜಿನಿಯರ್ ಎಲ್ಲ ಇದ್ರು ಕರೆಸಿ, ಅವ್ನು ಬಂದ ಕೂಡಲೇ ಸ್ಟೇಷನ್ ನಲ್ಲಿ ಕೂರಿಸಿ ಬಿಬಿಎಂಪಿ ವಿಶೇಷ ಆಯುಕ್ತ ರಂದೀಪ್ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಆರ್ ಅಶೋಕ್. ಎಲ್ಲದಕ್ಕೂ ನೀವೇ ಹೊಣೆಗಾರರಾಗ್ತೀರಾ ನೋಡಿ ಅಂತ ಆರ್ ಅಶೋಕ್ ಅವರು ಕ್ಲಾಸ್ ತಗೊಂಡಿದ್ದಾರೆ. ಆರ್ ಅಶೋಕ್ ಅವರೇ, ಇನ್ನೂ ಬೆಂಗಳೂರಿನ ಅನೇಕ ಕೆರೆಗಳ ಸ್ಥಿತಿ ಬಹಳ ಕಷ್ಟ ಇದೆ, ಅದಕ್ಕೂ ಕೂಡ ಗಮನ ಹರಿಸಿ ಸ್ವಾಮಿ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾವಿರಾರು ಜನ ಜೀವ ಕಳ್ಕೊಳಕ್ ಆಗಲ್ಲ. ಹಿಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಡೌಟ್ಸು ಅವನ ಮೇಲೆ ಗೊತ್ತಾ ಇರೋದು. ಈಗ ನೀರು ಕಡಿಮೆ ಮಾಡ್ಬೇಕು ಅಂತ ಇಲ್ಲಿ ಬಿಟ್ಟ ಅಂತ ಅವನು JCB ನಂಬರ್ ಗೊತ್ತಾಗ್ತದೆ. ಆಮೇಲೆ JCB ಅನ್ನು ಹಿಡಿದ್ರೆ ಎವ್ರಿಥಿಂಗ್ ಕ್ಲಾರಿಟಿ ಬರ್ತದೆ. 24 ಗಂಟೆ ಜನ ಮತ್ತು ಮಾಧ್ಯಮ ಐಡೆಂಟಿಫೈ ಮಾಡ್ತಾ ಇರೋದು STP ಮಾಡೋಕ್ಕೋಸ್ಕರ ಅವನು ಇಲ್ಲಿ ಹೊಡೆದಾಕಿದ್ದಾರೆ JCB ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಆ ಕಾಂಟ್ರಾಕ್ಟರ್ ಬೇಕು. ಅದಕ್ಕೆ BWSSB ಚೀಫ್ ಹತ್ರ ಮಾತಾಡಿದ್ದೀನಿ, ಚೇರ್ಮನ್ ಹತ್ರ. ನನಗೆ ಇಮಿಡಿಯೇಟಾಗಿ ಅವನಿಗೆ ಕಳಿಸ್ಕೊಡಿ ಅಂತ. ಸೊ ಇಲ್ಲಿ ಎನ್ಕ್ವೈರಿ ಅವನ್ನ JCB ಮತ್ತು STP ಇವೆರಡರ ಮಧ್ಯೆ ಇರುವಂತ ಒಂದು ಗ್ಯಾಪ್ ಅಲ್ಲಿ ಇದಾಗಿದೆ ಅಂತ ಇಲ್ಲಿರೋರ್ದೆಲ್ಲ ಗುಮಾನಿ. ಅದಕ್ಕೋಸ್ಕರ ಫಸ್ಟ್ ಎನ್ಕ್ವೈರಿ ಅವ್ರನ್ನೇ ಮಾಡ್ತೀರಿ. ಟೆಂಡರ್ ಆಗಿದ್ರೆ ತಾನೇ ಅವ್ರು ಏನಾರ ತಗೊಂಡೋದ್ ರೆಸ್ಪಾನ್ಸ್. ಯಾರಿಗೂ ಟೆಂಡರ್ ಆಗಿಲ್ಲ, ಯಾಕೆ ಮಾಡ್ದ ಅಂತ ಯಾವನಿಗೂ ಗೊತ್ತಾಗ್ತಾ ಇಲ್ಲ. ಈಗ ಒಂದೇ ಒಂದು ಆಗಿರೋ ಟೆಂಡರ್ STPಗೆ, ಅದು ಬೇರೆ ಕಡೆ ಆಗಿರೋದು, ಆ ಕೆರೆ ಪಕ್ಕದಲ್ಲಿ. ಯಾವುದೇ ಮರ್ಸಿ ಇಲ್ಲ, ಯಾವನ್ನು ಕಾಪಾಡೋ ಪ್ರಶ್ನೆನೇ ಇಲ್ಲ. ಅವನಿಗೆ ಎಡೆಮುರಿ ಕಟ್ಟಿ ಅವನಿಗೇನು ಕ್ರಮ ತೆಗೆದುಕೊಂಡು ಕಟ್ತೀರಿ. ಯಾರದ್ದೋ ಬೇಜವಾಬ್ದಾರಿಗೆ, ನಿರ್ಲಕ್ಷ್ಯಕ್ಕೆ ಜನ ಎಷ್ಟು ಸಫರ್ ಆಗಿದ್ದಾರೆ ನೋಡಿ. ರಾತ್ರಿ ಇಡೀ ಆಟೋದಲ್ಲೇ ಕಳೆದಿದ್ದಾರೆ ದಂಪತಿ. ಮನೆಗೆ ನೀರು ನುಗ್ಬಿಟ್ಟಿದೆ, ಪುಟ್ಟ ಮಕ್ಕಳ ಜೊತೆಗೆ ಆಟೋದಲ್ಲಿ ಇಡೀ ರಾತ್ರಿ ಕಳೆದಿದ್ದಾರೆ. ಆಟೋದಲ್ಲೇ ವಾಸ್ತವ್ಯ ಹೂಡಿದ್ದಾರೆ.
ಹಾಗಾಗಿ ಹರೀಶ್ ಮತ್ತು ಭಾಗ್ಯ ಅನ್ನೋ ದಂಪತಿ ಪಾಪ ಅವರ ಮನೆಯಲ್ಲಿ ಫುಲ್ ನೀರು ತುಂಬಿಕೊಂಡಿದೆ. ಮಕ್ಕಳ ಪುಸ್ತಕಗಳು, ಬಟ್ಟೆ, ಬರೆ ಎಲ್ಲ, ಅಕ್ಕಿ, ದವಸ ಧಾನ್ಯ, ಬೇಳೆ, ದಿನಸಿ ಎಲ್ಲ ಕೂಡ ನೀರು ಪಾಲಾಗ್ಬಿಟ್ಟಿದೆ. ದಿಕ್ಕು ತೋಚದೆ ಈಗ ಕಣ್ಣೀರಿಡ್ತಾ ಇದ್ದಾರೆ. ಎಷ್ಟು ಕಷ್ಟ ಪಾಪ. ದಿನ 10 ರೂಪಾಯಿನೂ ಬಹಳ ಕಷ್ಟಪಟ್ಟು ದುಡಿದು ಸಾಮಾನು ಸಂಗ್ರಹಣೆ ಎಲ್ಲ ಮಾಡ್ಕೊಂಡಿರ್ತಾರೆ. ಹೀಗೆ ನೀರಿನಲ್ಲಿ ಕೊಚ್ಚೋಗ್ಬಿಟ್ರೆ ಬದುಕೇನಾಗಬೇಕು? ಸೊ ಮನೆಯಲ್ಲಿ ನೋಡಿ ಯಾವ ರೀತಿ ನೀರು ತುಂಬಿಕೊಂಡಿದೆ. ಮತ್ತೊಂದು ಕಡೆ ಪುಟ್ಟ ಮಕ್ಕಳನ್ನು ಕೂರಿಸ್ಕೊಂಡು ಅವ್ರ ಆಟೋ ಓಡಿಸ್ತಾರೆ. ಆಟೋದಲ್ಲೇ ರಾತ್ರಿ ಇಡೀ ಕಳೆದಿದ್ದಾರೆ. ಮನೆಯಲ್ಲಿ ಮಕ್ಕಳ ಬಟ್ಟೆ, ಬರೆ, ಪುಸ್ತಕ ಎಲ್ಲ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಸಾಮಾನ್ಯ ಜನಗಳ ಬದುಕು ಹೇಗೆ ಸಾಗಬೇಕು ಈ ರೀತಿ ಆದರೆ? ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾವಿರಾರು ಜನ ಪರದಾಡೋ ಹಾಗಾಗಿದೆ. ಹೇಗೆ ಅಂದ್ರೆ ಮಕ್ಕಳು ಬೀದಿ ಬಂದಿದೀವಿ, ಏನ್ ಮಾಡೋದು? ಏನು ಬುಕ್ಸ್ ಎಲ್ಲ ಮಕ್ಕಳು ಓದೋದೆಲ್ಲ ಎಲ್ಲ ಹಾಳಾಗೋಗಿತ್ತೆ. ರೇಷನ್ ಎಲ್ಲ ಹಾಳಾಗೋಗಿತ್ತೆ. ಏನಿಲ್ಲ ಸರ್, ಈಗೆಲ್ಲ ಈಗ ಹೊಸ ಜೀವನ ಸ್ಟಾರ್ಟ್ ಮಾಡ್ದಂಗ್ ಮಾಡ್ಬೇಕು. ಯಾರೋ ಫ್ರೆಂಡ್ ಮನೆಗೆ ಉಳ್ಕೊಂಡಿದ್ವಿ. ರಾತ್ರಿಯಿಂದ ಎಲ್ಲಿ ಹೋಗ್ಬೇಕು, ಎಲ್ಲಿ ಇರ್ಬೇಕು ಅಂತಾನೂ ಗೊತ್ತಿಲ್ಲ. ಆಟೋದಲ್ಲಿ 2 ಚಿಕ್ಕ ಮಕ್ಕಳು ಕಟ್ಕೊಂಡು ಆಟೋದಲ್ಲಿ ಇದೀವಿ. ಎಲ್ಲೋಗ್ತಾರೆ? ಇದ್ದಕ್ಕಿದ್ದಾಗ ರಾತ್ರಿ ಧೋ ಅಂತ ದೊಡ್ಡ ಪ್ರಮಾಣದಲ್ಲಿ ನೀರು ಇಡೀ ಏರಿಯಾಕ್ಕೆ ನುಗ್ಗಿದ್ರೆ, ಮನೆಗೆ ನುಗ್ಗಿದ್ರೆ ಹುಳಿಮಾವು ಕೆರೆ ನೆರೆಯಿಂದಾಗಿ ಮನೆಗೆ ನೀರು ನುಗ್ಗಿದೆ. ಮನೆಯ ಹೊರಗಡೆಯೇ ಪಾಪ ಅಜ್ಜಿ ಕಾಲ ಕಳೀತಾ ಇದ್ದಾರೆ. ಒಳಗೆ ಹೋಗಕ್ಕಾಗಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿದೆ. ಮತ್ತೆಲ್ಲ ಹೋಗ್ತಾರೆ ಅವರು? ಮನೆ ಹೊರಗಡೆನೆ ಅಡಿಗೆ ಊಟ ಮಾಡ್ಕೊಂಡು ಹೊರಗಡೆನೆ ಕೂತ್ಕೊಂಡು. ವಯಸ್ಸಾದವ್ರಿಗೆ ಎಷ್ಟು ಕಷ್ಟ ನೋಡಿ, ಎಷ್ಟು ಪರದಾಡಬೇಕಾಗಿದೆ. ಮನೆ ಒಳಗಡೆ ಇದ್ರೇನೆ ಅವ್ರಿಗೆ ಈ ಚಳಿಗೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮನೆ ಹೊರಗಡೆ ಕಾಲ ಕಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ನಾವು ಇಷ್ಟು ದಿನ ಬರೀ ಉತ್ತರ ಕರ್ನಾಟಕದ ಸ್ಥಿತಿಗೆ ಮರುಗಿ ಕಣ್ಣೀರಾಗ್ತಾ ಇದ್ವಿ. ಈಗ ಬೆಂಗಳೂರಲ್ಲಿ ನಮ್ಮ ಕಾಲ್ಬುಡದಲ್ಲೇ ಮಾನವ ನಿರ್ಮಿತ ಪ್ರವಾಹದಿಂದಾಗಿ ಜನ ಪರದಾಡೋ ಹಾಗಾಗಿದೆ. ಒಳ್ಳೆ ಮನೆ ಇದೆ, ಎಲ್ಲ ಇದೆ ಪಾಪ, ಆದ್ರೆ ಏನ್ ಮಾಡೋದು? ನೀರು ನುಗ್ಗಿರೋದ್ರಿಂದ ಮನೆ ಒಳಗಡೆ ಹೋಗಕ್ಕಾಗ್ತಿಲ್ಲ. ಮನೆ ಒಳಗಡೆ ಎಲ್ಲ ಸಾಮಾನು ಒದ್ದೆ ಆಗ್ಬಿಟ್ಟಿದೆ. ಹೊರಗಡೆನೆ ಕುತ್ಕೊಂಡು ಹೇಗೋ ಗ್ಯಾಸ್ ಸಿಲಿಂಡರ್ ಒಂದು ತಂದ್ಕೊಂಡು ಇಟ್ಕೊಂಡು ಅಲ್ಲೇ ಅನ್ನ ಸಾರು ಮಾಡಿ ಊಟ ಮಾಡ್ಕೋಬೇಕಾಗಿದೆ ಅಂತ ಪರಿಸ್ಥಿತಿ. ಪರಿಸ್ಥಿತಿ ಹೇಗಿದೆ, ಜನಗಳ ಸಂಕಷ್ಟ ಹೇಗಿದೆ? ನಮ್ಮ ಪ್ರತಿನಿಧಿ ಕಿರಣ್ ಅಲ್ಲಿನ ಪರಿಸ್ಥಿತಿನ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಹುಳಿಮಾವು ಕೆರೆ ಕೋಡಿ ಹೊಡೆದು ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಸಹ ಏಕಾಏಕಿ ಕೆರೆ ಹೊಡೆದಿದ್ರಿಂದ ಭಾರಿ ಪ್ರಮಾಣದ ನೀರು ಹೊರಬಂದಿದ್ರ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ನಾವೀಗ ಸರಸ್ವತಿಪುರಂನ ಹುಳಿಮಾವು ಬಳಿ ಇರ್ತಕ್ಕಂಥ ಸರಸ್ವತಿಪುರಂನಲ್ಲಿದ್ದೇವೆ. ಮನೆಗಳಿಗೆ ಸಹ ಸಾಕಷ್ಟು ನೀರು ನುಗ್ಗಿರ್ತಕ್ಕಂಥದ್ದು. ಈ ಮನೆ ಏನಿದೆ, ಮನೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಎಲ್ಲ ಮನೆಯ ಒಳಗಿದ್ದಂತಹ ಎಲ್ಲ ಪೀಠೋಪಕರಣಗಳು, ಟಿವಿ, ದಿನಬಳಕೆ ವಸ್ತುಗಳು, ಫ್ಯಾನು, ಟೈಲರ್ ಮಿಷಿನ್ನು ಸೇರಿದಂತೆ ಎಲ್ಲ ವಸ್ತುಗಳನ್ನು ತಂದು ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಏನು ಸಂಪೂರ್ಣವಾಗಿ ಮನೆಯ ಬೇಸ್ಮೆಂಟು, ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಎಲ್ಲವನ್ನ ತಂದು ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಜನರು ಎಲ್ಲ ಹೊರಗಡೆ ಬಂದಿರತಕ್ಕಂಥದ್ದು. ರಾತ್ರಿ ಇಡೀ ಸಹ ನಿದ್ದೆ ಇಲ್ದಲೆ ಹೊರಗಡೆನೆ ಸಹ ಇವರೆಲ್ಲರೂ ಸಹ ಕಾಲ ಕಳೆದಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಂದು ಹೊರಗಡೆ ಗ್ಯಾಸ್ ಆಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಟಿವಿ ಆಗಿರ್ಬೋದು, ಇತರೆ ದಿನಬಳಕೆ ವಸ್ತುಗಳೇನಿದಾವೆ ಎಲ್ಲವನ್ನೂ ಸಹ ಹೊರಗಡೆ ತಂದಿಟ್ಟಿದ್ದಾರೆ. ಟಿವಿ ಮತ್ತೆ ಗ್ಯಾಸು, ಸಿಲಿಂಡ್ರು, ಸ್ಟವ್ ಅವರು ಹೊರಗಡೆನೆ ಸಹ ಅಡುಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು. ಸ್ಟವ್, ಕುಕ್ಕರ್ ಎಲ್ಲವನ್ನ ಸಹ ಇಲ್ಲೇ ಇಟ್ಟು ಅವರೆಲ್ಲವೂ ಸಹ ಅಡುಗೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ನೀರು ಬಂದಿದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಜ್ಜಿ ಇದ್ದಾರೆ, ಅವರನ್ನೇ ಕೇಳೋಣ. ಎಷ್ಟೊತ್ತಿಗೆ ಮಳೆ ನೀರು ಬಂತು? ಏನ್ ತುಂಬೋಗಿದೆಯಾ ಎಲ್ಲ ಫುಲ್? ಈ ಫುಲ್ಲೆಲ್ಲ ತುಂಬೆ ಸ್ವಾಮಿ 4 ಗಂಟೆಗೆ ನೀರು ಬಂದ್ಬಿಟ್ಟು, 4 ಗಂಟೆಗೆ ನೀರು ಬಂದು ತುಂಬೋಗ್ಬಿಟ್ಟು ಸಮುದ್ರ ಬಂದಂಗೆ ಬಂದ್ಬಿಟ್ಟು ಏನ್ ಮಾಡಕ್ ಸಾಧ್ಯವಿಲ್ಲ. ಎಷ್ಟೋ ವಸ್ತು ಒಳಗಡೆ ಸೇರ್ಕೊಂಡ್ಬಿಡ್ತು. ಹಿಂಗಾಗ್ಬಿಟ್ಟು ಬೆಳಗಾನ ಇಲ್ಲಿ ನಿದ್ದೆ ಮಾಡಕ್ಕೆ ಆಯ್ತಾ ಇಲ್ಲ ಸ್ವಾಮಿ. ಪೂರ್ತಿ ತುಂಬ್ಕೊಂಡ್ಬಿಟ್ಟೈತೆ. ಹಿಂದೆಲ್ಲ ತುಂಬ್ಕೊಂಡ್ಬಿಟ್ಟೈತೆ, ಮುಂದೆಲ್ಲ ತುಂಬ್ಕೊಂಡ್ಬಿಟ್ಟೈತೆ. ನಾವು 3 ಜನ ಇದ್ದೀವಿ. ನನ್ ಮಗ, ನನ್ನ ಮೊಮ್ಮಗ, ನಾನು. ಯಾರು ಬೇರೆ ಯಾರು ಇಲ್ಲ? ಇಲ್ಲ, ಅವ್ರ ಓನರು ಇದ್ರಾಗವ್ರಿ, ಮಡ್ರಾಸ್ ಅಂದ್ರೆ ಬೇಸ್ಮೆಂಟ್ ಒಳಗೆಲ್ಲ ನೀರ್ ತುಂಬಿದ್ಯಾ? ಒಳಗೆಲ್ಲ ತುಂಬ್ಕೊಂಡ್ಬಿಟ್ಟದ ಫುಲ್. ಈಗ ಡೋರ್ ತೆಗಿಬೋದಾ? ತೆಗಿಯಕ್ಕಾಗಲ್ಲ.
ಓನರ್ ಬರ್ಬೇಕು. ಓನರ್ ಬರ್ಬೇಕು ಅಂದ್ರೆ ನೀವು ಅಲ್ಲಿ ಕೆಳಗಡೆ ಕೆಳಗಡೆ ಇದ್ದೆ ನಾವು, ಬೇಸ್ಮೆಂಟ್ ಅಲ್ಲಿ. ಈ ಅಜ್ಜಿ ಕೂತ್ಕೊಂಡು ಈ ಅಡ್ಗೆ ಮಾಡಿರ್ತಕ್ಕಂಥದ್ದು ರಾತ್ರಿ ಎಲ್ಲ ಸಹ ಹೊರಗಡೆನೆ ಇವ್ರು ಜೀವನ ಕಳೆದಿದ್ದಾರೆ. ಅಡ್ಗೆ ಈ ಕುಕ್ಕರು, ಸ್ಟವ್ಗಳನ್ನ, ಗ್ಯಾಸ್ ಅನ್ನ ಎಲ್ಲ ಹೊರಗಡೆ ಇಟ್ಕೊಂಡು ಇಲ್ಲಿ ಈ ಅಜ್ಜಿ ಇಲ್ಲೇ ಕೂತ್ಕೊಂಡು ರಾತ್ರಿ ಕಳೆದಿರ್ತಕ್ಕಂಥದ್ದು. ಸಾಕಷ್ಟು ಸಮಸ್ಯೆ ಎದುರಿಸಿದ್ದಾರೆ. ರಾತ್ರಿ ಎಲ್ಲ ಸಹ ನಿದ್ದೆ, ಚಳಿ ಕೂಡ ಇದೆ. ಹೀಗಾಗಿ ಹೊರಗಡೆನೆ ಸಹ ರಾತ್ರಿ ಇಡೀ ಕಳೆದು ಇಲ್ಲೇ ಸಹ ಅಡ್ಗೆ ಮಾಡ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಗಂಗಮ್ಮ ಅವರ ಪರಿಸ್ಥಿತಿ. ಇಲ್ಲಿ ಮನೆ ಏನಿದೆ, ಮನೆಯಲ್ಲಿ ಪಶ್ಚಿಮ ಬಂಗಾಳದಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಶ್ಚಿಮ ಬಂಗಾಳದ ಕಾರಿಂಪುರೆ ಬಿಜೆಪಿ ಅಭ್ಯರ್ಥಿಗೆ ಚೆನ್ನಾಗಿ ಥಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಾಯ್ ಪ್ರಕಾಶ್ ಮಜುಮ್ದಾರ್ಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಯಾರು ಹೊಡೆದಿದ್ದಾರೆ ಅಂತ ನೋಡಿದ್ರೆ ಟಿಎಂಸಿ ಕಾರ್ಯಕರ್ತರು ಈ ರೀತಿ ಹೊಡೆದಿರ್ತಕ್ಕಂಥದ್ದು. ಮತಗಟ್ಟೆ ವೀಕ್ಷಣೆಗೆ ಅಂತ ಬಂದಿರತಕ್ಕಂಥ ವ್ಯಕ್ತಿಗಳ ಎಲೆಕ್ಷನ್ ನಡೀತಾ ಇದೆ. ಮತಗಟ್ಟೆ ವೀಕ್ಷಣೆಗೆ ಅಂತ ಬಂದಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೂಸಾ ಕೊಟ್ಟಿದ್ದಾರೆ. ಟಿಎಂಸಿ ಕಾರ್ಯಕರ್ತರು ಈ ರೀತಿ ಗೂಸಾ ಕೊಟ್ಟು ಚರಂಡಿಗೆ ತಳ್ಳಿ ತುಳಿದು ಹಾಕಿದ್ದಾರೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಟಿಎಂಸಿ ಕಾರ್ಯಕರ್ತರು ಯಾವ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಆತನನ್ನ ಕಾಲಿನಿಂದ ಒದ್ದು ತುಳಿದು ಮತಗಟ್ಟೆ ವೀಕ್ಷಣೆಗೆ ಅಂತ ಬಂದಿದ್ದಂತಹ ಅಭ್ಯರ್ಥಿಯನ್ನ ಪಶ್ಚಿಮ ಬಂಗಾಳದ ಕರೀಂಪುರೆನಲ್ಲಿ ಸಾಕಷ್ಟು ಹಲ್ಲೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲೆ ಟಿಎಂಸಿ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ. ಪರಿಸ್ಥಿತಿ ಸಾಕಷ್ಟು ವಿಕೋಪಕ್ಕೆ ಹೋಗಿದೆ. ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಆತನನ್ನ ಕಾಲಿನಿಂದ ಒದ್ದಿರೋ ದೃಶ್ಯ ನೋಡಬಹುದಾಗಿದೆ. ಮಾಧ್ಯಮ, ಪೊಲೀಸರು ಎಲ್ಲರ ಎದುರೇನೆ ಈ ರೀತಿ ಹಲ್ಲೆ ನಡೆಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಮತಗಟ್ಟೆ ವೀಕ್ಷಣೆಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಟಿಎಂಸಿ ಕಾರ್ಯಕರ್ತರು ಗೂಸಾ ಕೊಟ್ಟಿದ್ದಾರೆ. সরেতা শিক্ষিত আছে গিয়াসউদ্দিন স্কুলে গিয়াসউদ্দিন স্কুলে 32 নম্বর সরেতা শিক্ষিত আছে গিয়াসউদ্দিন স্কুলে 32 নম্বর ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ಉರುಳಿ ಬಿದ್ದಿದೆ. ಬಸ್ ಉರುಳಿ ಬಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಸನ ಜಿಲ್ಲೆ ಹಿರಿಸಾವೆ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಉರುಳಿ ಬಿದ್ದಿದೆ. ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. 24 ಪ್ರಯಾಣಿಕರಿಗೆ ಸಿಕ್ಕಾಪಟ್ಟೆ ಗಾಯಗಳಾಗಿದೆ. ಬಸ್ ಬಿದ್ದ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಇದು ಹಾಸನದ ಹಿರಿಸಾವೆ ಬಳಿ ಉರುಳಿ ಬಿದ್ದಿರತಕ್ಕಂಥದ್ದು. ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. 24 ಪ್ರಯಾಣಿಕರಿಗೆ ಗಾಯಗಳಾಗಿದ್ದಾವೆ. ನೋಡ್ತಾ ಇದ್ದೀರಿ ಸಿಸಿಟಿವಿನಲ್ಲಿ. ಆ ಬಸ್ ಬಹಳ ಸ್ಪೀಡ್ ಆಗಿ ಬರುತ್ತೆ. ಪಕ್ಕದಲ್ಲಿ ತಗ್ಗಿನ ಪ್ರದೇಶ ಇರುತ್ತೆ, ಬಹುಶಃ ಕೆರೆ ಅಥವಾ ಮೈದಾನ ಇರಬೇಕದು. ಅಲ್ಲಿ ಯಾವ ರೀತಿನಲ್ಲಿ ಹೊರಗಡೆ ಜಂಪ್ ಆಗಿ ಬೀಳುತ್ತೆ ಬಸ್ ಅನ್ನೋದನ್ನ ಭಯಾನಕವಾಗಿ ಬಿದ್ದಿರ್ತಕ್ಕಂಥದ್ದು. ಬಸ್ ನಿಯಂತ್ರಣ ತಪ್ಪಿ ಎಷ್ಟು ಪ್ರಬಲವಾಗಿ ಬಿದ್ದಿದೆ ಅನ್ನೋದನ್ನ ಗಮನಿಸಬಹುದು. ಬಹಳ ಸ್ಪೀಡಾಗಿ ಬಂದು ಕೆಳಗಡೆ ಬೀಳುತ್ತೆ. ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇನ್ನೂ 24 ಜನಕ್ಕೆ ಗಾಯಗಳಾಗಿದೆ. ಆನಂದ್ ಸಿಂಗ್ ಸ್ವಾಮಿ ನಿಷ್ಠೆ ಮೆರೆದಿದ್ದಾರೆ. ಬಿಎಸ್ವೈಗೆ ಚಪ್ಪಲಿ ಹಾಕೋದಕ್ಕೆ ಆನಂದ್ ಸಿಂಗ್ ಸಹಾಯ ಮಾಡಿದ್ದಾರೆ. ಆಹಾ ನೋಡಿ, ಕೈಯಲ್ಲಿ ತಗೊಂಬಂದು ಇಡ್ತಾ ಇದ್ದಾರೆ ಅವ್ರ ಕಾಲ್ ಹತ್ರ. ಸ್ವತಃ ತಾನೇ ಕೈಯಲ್ಲಿ ತಗೊಂಬಂದು ಬಿಎಸ್ವೈ ಕಾಲ್ ಹತ್ರ ಇಡ್ತಾ ಇದ್ದಾರೆ ಚಪ್ಪಲಿನ. ಇದು ನೋಡಿ ಸ್ವಾಮಿ ನಿಷ್ಠೆ ಅಂದ್ರೆ ಇಷ್ಟೆಲ್ಲ ಬೇಕಾ? ಬೈ ಎಲೆಕ್ಷನ್ ಟೈಮಲ್ಲಿ ಇಷ್ಟೆಲ್ಲ ಮಾಡ್ಬೇಕಾ? ನಿಜ ಅವ್ರಿಗೆ ವಯಸ್ಸಾಗಿದೆ ಪಾಪ, ಅದೆಲ್ಲ ಸರಿ. ಆದ್ರೆ ಚಪ್ಪಲಿ ಹಾಕೊಳ್ಳೋ ಅಷ್ಟು ಇದಿದೆ ಅವ್ರಿಗೆ. ಹಿ ಈಸ್ ಕ್ವೈಟ್ ಫಿಸಿಕಲಿ ಫಿಟ್. ಬಟ್ ಯಾಕೆ ಆನಂದ್ ಸಿಂಗ್ ಅವರು ಇಷ್ಟೆಲ್ಲ ಸ್ವಾಮಿ ನಿಷ್ಠೆ ಮೆರಿತಾ ಇದ್ದಾರೆ? ಆಮೇಲೆ ಕೈ ತೊಳ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಅಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಚಪ್ಪಲಿ ಅವ್ರ
ಕಾಲ್ ಹತ್ರ ತಂದು ಕೈನಲ್ಲಿ ತಂದು ಕೊಡ್ತಾ ಇದ್ದಾರೆ. ಸರ್ ಇಲ್ಲಿ ಈ ಕಡೆ ನೋಡಿ, ಆನಂದ್ ಸಿಂಗ್ ಈಗಾಗಲೇ ಗೆದ್ದಾಗಿದೆ. ಸಿಎಂ BS ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ಲೀಡ್ ತಗೋತಾರೆ ಅನ್ನೋದಷ್ಟೇ ಬಾಕಿ. ಈಗಾಗಲೇ ಆನಂದ್ ಸಿಂಗ್ ಗೆದ್ದಿದ್ದಾರೆ. 45,000 ಮತಗಳ ಲೀಡ್ ನಲ್ಲಿ ಗೆಲ್ಲಲಿದ್ದೀವಿ ಹೊಸಪೇಟೆನಲ್ಲಿ ಅಂತ ಕಮಲಾಪುರದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಅಲ್ಲಿ ಆನಂದ್ ಸಿಂಗ್ ಪರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಗೆದ್ದಾಗಿದೆ, ಅವರಿಗೆ ಟಫ್ ಫೈಟ್ ಇಲ್ಲ. ಅಲ್ಲಿ ಎಷ್ಟು ಲೀಡ್ ತಗೋತಾರೆ ಅನ್ನೋದಷ್ಟೇ ಬಾಕಿ ಅಂತ BS ಯಡಿಯೂರಪ್ಪ ಹೇಳಿದ್ದಾರೆ. ಬೈ ಎಲೆಕ್ಷನ್ ಕುರುಕ್ಷೇತ್ರದಲ್ಲಿ ಇದೀಗ BS ಯಡಿಯೂರಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ 45,000 ಮತಗಳ ಲೀಡ್ ನಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಹೊಸಪೇಟೆ ರಣಕಣದಲ್ಲಿ ಏನಾಗುತ್ತೆ ಕಾದ್ರೋಣ. 5ನೇ ತಾರೀಕುವರೆಗೂ ನೀವು ಸಮಯ ಕೊಡಿ. ಮನೆ ಮನೆಗೆ ಹೋಗಿ ಮತದಾರನ ಮನವೊಲಿಸಿ ಸುಮಾರು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡಿ. ಇವತ್ತು ಪೈಪೋಟಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಪೈಪೋಟಿ ನಡೀತಾ ಇರುವಂತಹದ್ದು. ಒಂದು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಟ್ರೆ ನೀವು ಏನೇನು ಹೇಳ್ತೀರಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲವನ್ನು ಮಾಡಿಕೊಳ್ಳುವಂತ ಜವಾಬ್ದಾರಿ ನಿಂತಿರುತ್ತದೆ. 5ನೇ ತಾರೀಕುವರೆಗೂ ನೀವು ಸಮಯ ಕೊಡಿ. ಮನೆ ಮನೆಗೆ ಹೋಗಿ ಮತದಾರನ ಮನವೊಲಿಸಿ ಸುಮಾರು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಡಿ. ಇವತ್ತು ಪೈಪೋಟಿ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅಂತರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಪೈಪೋಟಿ ನಡೀತಾ ಇರುವಂತಹದ್ದು. ಒಂದು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ಕೊಟ್ರೆ ನೀವು ಏನೇನು ಹೇಳ್ತೀರಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಲ್ಲವನ್ನು ಮಾಡಿಕೊಳ್ಳುವಂತ ಜವಾಬ್ದಾರಿ ನಿಂತಿರುತ್ತದೆ. ರಾಜ ಹುಲಿ ಅಂತ ಹೇಳಿ ಹೆಸರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ BS ಯಡಿಯೂರಪ್ಪನವರೇ 2018 ಚುನಾವಣೆ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಗ್ರಹಣದ ತರ 14 ತಿಂಗಳು ಸುತ್ತಕೊಂಡಿರ್ತಕ್ಕಂಥ ವಿಚಾರ ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವು ನೋಡಿದೀವಿ. ಏನಪ್ಪಾ ಅದು ಗ್ರಹಣ ಅಂದ್ರೆ 14 ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರ ಯಾವ ರೀತಿ ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನರು ಒಂದು ಜೀವನದ ಜೊತೆಗೆ ಒಂದು ಹಾಸ್ಯಾಸ್ಪದಕ್ಕಾಗಿ ಅವರ ಜೀವನದ ಜೊತೆಗೆ ಚೆಲ್ಲಾಟದ ರೀತಿಯಲ್ಲಿ ಆಡಳಿತ ನೋಡಿರ್ತಕ್ಕಂಥ ನಾವೆಲ್ಲ ಕರ್ನಾಟಕ ರಾಜ್ಯದ 6 ಕೋಟಿ ಜನರು ನಾವು ನೋಡಿರ್ತೀವಿ. ಯಾವುದೋ ಕಾರಣಾಂತರಗಳಿಂದ ಬಿಜೆಪಿ ಪಕ್ಷವನ್ನ ತೊರೆದು ನಾನು ಹೋಗಿದ್ದು ನಿಜ. ಆದ್ರೆ ಬಿಜೆಪಿ ಪಕ್ಷದಿಂದ ಅಲ್ಲ, ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ನಾನು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದೀನಿ. ಬಹಿರಂಗವಾಗಿ ಕೆಲವು ವಿಚಾರಗಳು ನಾನು ಹೇಳೋಕೆ ಸಾಧ್ಯ ಆಗಲ್ಲ. ಇದು ನಾವೀಗ ಹೇಳೋದಕ್ಕೆ ಹೊರಟಿರೋದು DYSP ಗಣಪತಿ ಸಾವಿನ ಕುರಿತಾದಂಥ ಸ್ಫೋಟಕ ಸುದ್ದಿ. ಏನಾಗಿತ್ತು ಹಾಗಾದ್ರೆ DYSP ಗಣಪತಿ ಸಾವಿನ ವಿಚಾರ? ಏನ್ ಹೇಳ್ತಾ ಇದೆ CBI ಈ ವಿಚಾರದಲ್ಲಿ? ಏನ್ ಹೇಳ್ತಾ ಇದೆ? ಇದು ಕೊಲೆಯೂ ಅಲ್ಲ, ಹಿರಿಯ ಅಧಿಕಾರಿಗಳ ಕಿರುಕುಳವೂ ಅಲ್ಲ. ನ್ಯೂಸ್ 18 ಬಯಲು ಮಾಡ್ತಾ ಇದೆ CBI ತನಿಖೆಯ ಸ್ಫೋಟಕ ಸತ್ಯ. CBI ಏನ್ ಹೇಳ್ತಾ ಇದೆ? ಗಣಪತಿ ಕೊಲೆಯ ಪ್ರಕರಣದ ವಿಚಾರದಲ್ಲಿ ಸಾಕಷ್ಟು ವಾಗ್ವಾದ ಆಯ್ತು. ಆದ್ರೆ CBI ತನಿಖೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ ಅಸಲಿ ಸತ್ಯ ಏನು? 25 ಪುಟಗಳ ವರದಿಯಲ್ಲಿ CBI ಹೇಳ್ತಾ ಇರೋದು ಏನು? ಗಣಪತಿ ಸಾವಿಗೆ ಕೌಟುಂಬಿಕ ಕಲಹ ಕಾರಣ CBI ಹೇಳ್ತಾ ಇರ್ತಕ್ಕಂಥದ್ದು. ಅಕ್ಟೋಬರ್ 31ನೇ ತಾರೀಕು ಕೋರ್ಟ್ಗೆ CBI ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದೆ. ಗಣಪತಿ ಸಾವಿಗೆ ಅವರ ಪತ್ನಿ ಪಾವನ ಕಳಿಸಿದ್ದಂತಹ ಒಂದು ಮೆಸೇಜ್ ಕಾರಣ CBI ಹೇಳ್ತಾ ಇದೆ. ಆತ್ಮಹತ್ಯೆಗೂ 1 ತಿಂಗಳ ಹಿಂದೆ ಮೆಸೇಜ್ ಮಾಡಿದ್ರು ಪಾವನ. CBI ರಿಪೋರ್ಟ್ ನಲ್ಲಿದೆ. ನ್ಯೂಸ್ 18 ಈ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬಯಲು ಮಾಡ್ತಾ ಇದೆ. ನನಗೂ ನನ್ನ ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಗಣಪತಿ, ನನಗೆ ವಿಚ್ಛೇದನ ಬೇಕು ಅಂತ ಪಾವನ ಮೆಸೇಜ್ ಮಾಡಿದ್ರಂತೆ 13/6/2016 ಸೊ ಹಾಗಾದ್ರೆ ಏನಿತ್ತು ಇದೆಲ್ಲದರ ಹಿಂದೆ? ಅಧಿಕಾರಿಗಳ ಹೆಸರು ಯಾಕೆ ಹೇಳಿದ್ರು ಅವರು? ಸ್ಟುಡಿಯೋಕ್ಕೆ ಬಂದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಅವತ್ತು
ಗಣಪತಿ ಅವರು ಸ್ಟುಡಿಯೋಕ್ಕೆ ಬಂದು ಏನೋ ಒಂದಷ್ಟು ವಿಚಾರಗಳು ಹೇಳಿದ್ರು. ಆದ್ರೆ ಇವತ್ತು ಸಿಬಿಐ ತನ್ನ ವರದಿಯಲ್ಲಿ ಬೇರೆನೇ ವಿಚಾರಗಳನ್ನ ಹೇಳಿದೆ. ಏನಿದೆ ಸಿಬಿಐ ರಿಪೋರ್ಟ್ ಅಲ್ಲಿ? ಲಕ್ಷ್ಮಿ, ಏನು ಗಣಪತಿ ಅವರ ಒಂದು ಆತ್ಮಹತ್ಯೆ ಕೇಸ್ನಲ್ಲಿ ಒಂದು ಕೌಟುಂಬಿಕ ಕಲಹಗಳನ್ನ ಮೆನ್ಷನ್ ಮಾಡಿರುವಂತದ್ದು ಈಗ ಒಂದು ತನಿಖಾ ವರದಿಯಲ್ಲಿ ನಾವು ಕಾಣಬಹುದು. ಏನು ಕೆಲವು ಅಂಶಗಳನ್ನ ಅಲ್ಲಿ ಸಿಬಿಐ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಏನು ಅವ್ರಿಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಬಿಕ್ಕಟ್ಟಿತ್ತು, ಫ್ಯಾಮಿಲಿ ಸಮಸ್ಯೆಯಿಂದ ಅವಳು ಬಳಸ್ತಾ ಇದ್ರು. ಇದರಿಂದ ಅವರು ಮಾನಸಿಕವಾಗಿ ಮತ್ತೆ ಖಿನ್ನತೆಗೆ ಒಳಗಾಗಿ ಕೆಲವು ಒತ್ತಡಗಳನ್ನು ಸಹ ಅನುಭವಿಸ್ತಾ ಇದ್ರು. ಇದರಿಂದ ಅವರು ಒಂದು ಮಾನಸಿಕ ಒತ್ತಡದಿಂದ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಒಂದು ವರದಿಯನ್ನ ಸಿಬಿಐ ಅಧಿಕಾರಿಗಳು ಒಂದು ಕೋರ್ಟ್ಗೆ ಹಾಕೊಟ್ಟಿರುವಂತದ್ದು. ಆ ವರದಿಯಲ್ಲಿ 3-4 ಕಡೆಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಕುಟುಂಬದಲ್ಲಿದ್ದಂತ ಕೆಲವು ಸಣ್ಣ ಪುಟ್ಟ ಕಲಹಗಳಿಂದ ಅವರು ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗಿದ್ರು. ಮತ್ತೆ ಇದರಿಂದ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಮತ್ತೆ ಅದನ್ನ ಯಾವ ರೀತಿ ಸಮಾಲಿಸಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಾಗದೆ ಒಂದು ಸ್ಟ್ರೆಸ್ ನಿಂದ ಬಳಲ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಸ್ಟ್ರೆಸ್ ರಿಲೀಫ್ಗೋಸ್ಕರ ಕೆಲವು ಚಿಕಿತ್ಸೆಯನ್ನು ಸಹ ಮಾನಸಿಕ ಮನೋರೋಗ ತಜ್ಞರ ಚಿಕಿತ್ಸೆಯನ್ನು ಸಹ ಪಡ್ಕೊಂಡಿದ್ರು. ಆದ್ರೆ ಇದ್ಯಾವುದು ಸಹ ಅವ್ರಿಗೆ ಒಂದು ವರ್ಕೌಟ್ ಆಗದ ಪರಿಣಾಮವಾಗಿ ನಂತರ ತನ್ನ ಸಹೋದರಿಗೆ ಒಂದು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡ್ತಾರೆ. ನನ್ನ ಕುಟುಂಬ ಈ ರೀತಿ ನನಗೆ ಒಂದು ಮೆಸೇಜ್ ಅನ್ನ ಕಳಿಸಿದೆ, ನನ್ನ ಪತ್ನಿ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ನನ್ನಿಂದ ಯಾವ ರೀತಿ ಇದನ್ನ ನಾನು ಇದು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತೇಳಿ ಒಂದು ಮೆಸೇಜ್ ಅನ್ನ ಕಳಿಸಿ ನಂತರ ಇವರು ಸಾವಿಗೆ ಶರಣಾಗಿರೋದು. ಮತ್ತೆ ಆತ್ಮಹತ್ಯೆಗೂ ಮುನ್ನ ಅವರು ವಿಡಿಯೋದಲ್ಲಿ ಒಂದು ಅಧಿಕಾರಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು, ಮತ್ತೆ KJ ಜಾರ್ಜ್ ಅವರ ಹೆಸರನ್ನು ಸಹ ಉಲ್ಲೇಖ ಮಾಡಿದ್ರು. ಆದ್ರೆ ಇದು ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅನ್ನೋದು ಸಹ ಇನ್ನೂ ನಿಗೂಢವಾಗಿದೆ. ಲಕ್ಷ್ಮಿ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗಾಗಿ. ಮಹಾರಾಷ್ಟ್ರ ಬಿಕ್ಕಟ್ಟು ಮತ್ತೆ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಇವತ್ತು ಮತ್ತೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಅಂತಿಮ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ. ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆಯೇ ಬಿಜೆಪಿ ಪರ ವಕೀಲ ಮುಕುಲ್ ರೋಹಟಗಿ ಬಹುಮತ ಸಾಬೀತಿಗೆ 10 ದಿನಗಳ ಕಾಲಾವಕಾಶ ಕೇಳಿದ್ರು. ಬಿಜೆಪಿ ಬಳಿ ವಿಶ್ವಾಸಮತಕ್ಕೆ ಬೇಕಾದಷ್ಟು ಶಾಸಕರ ಸಂಖ್ಯಾಬಲವಿದೆ. ರಾಜ್ಯಪಾಲರು ಕೈಗೊಂಡ ನಿರ್ಧಾರ ಸರಿ ಇದೆ, ಇದರಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡೋದು ಬೇಡ ಅಂತ ರೋಹಟಗಿ ಮನವಿ ಮಾಡಿದ್ರು. ಆದ್ರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಯಾವುದೇ ಕಾರಣಕ್ಕೂ ಬಹುಮತ ಸಾಬೀತಿಗೆ ಕಾಲಾವಕಾಶ ನೀಡಬಾರದು, ಒಂದ್ ವೇಳೆ ಟೈಮ್ ಕೊಟ್ರೆ ಕುದುರೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಾಗ ಆಗತ್ತೆ ಅಂತ ತೀವ್ರವಾಗಿ ಖಂಡಿಸಿದ್ರು. ಎರಡು ಕಡೆಯ ವಾದ ಆಲಿಸಿದ ನ್ಯಾಯಮೂರ್ತಿಗಳು ನಾಳೆಗೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷ ಪಡೆ ಸಂಸತ್ ಭವನದ ಮುಂದೆ ಪ್ರತಿಭಟನೆ ನಡೆಸಿದ್ರು. ಲೋಕಸಭೆನಲ್ಲೂ ಕೂಡ ರಾಹುಲ್ ಗಾಂಧಿ ಗುಡುಗಿದ್ರು. ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. स्पीकर महोदय, मैं आज यहाँ सवाल पूछने आया था, मगर मेरे सवाल पूछने का आज कोई मतलब ही नहीं है, क्योंकि महाराष्ट्र में लोकतंत्र की हत्या हुई है, तो मेरे सवाल पूछने का कोई मतलब नहीं है आज. ಇದು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.